ಹಾಂ ನಿನ್ನೆ ಎಲ್ಲರೂ ವಿದ್ಯಾರ್ಥಿಗಳು ಬೋರ್ಡ್ ಕಡೆ ನೋಡಿ ಹಿಂದಿನ ವಿಡಿಯೋದೊಳಗೆ 1 ವಿಡಿಯೋದೊಳಗೆ ಬ್ರಕೆಟ್ಗಳ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ತಿಳಿಸ್ತು. ಈಗ ನೋಡಿ ಬ್ರಕೆಟ್ಸನ್ನು ಬಿಡಿಸುವಾಗ ಯಾವ ಪ್ರಕಾರ ಬಿಡಿಸ್ಬೇಕಂದ್ರೆ ಫೈನಲಿ ಟು ದ ಸಿಂಪ್ಲಿಫೈ ಆನ್ ದ ಎಕ್ಸ್ಪ್ರೆಷನ್ ವಿ ಶುಡ್ ಪ್ರೊಸೀಡ್ ಇನ್ ದ ಆರ್ಡರ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್. BODMAS ಬಾಡ್ಮಾಸ್ ಅಲ್ಲ ಚೆನ್ನಾಗ BODMAS. ಇಲ್ಲೇ ಫಸ್ಟ್ ಇದು ಏನು ಬಿ ಏನು ತೋರಿಸ್ತದ, ಬಿ ಸ್ಟ್ಯಾಂಡ್ ಫಾರ್ ಬ್ರಕೆಟ್. ಬ್ರಕೆಟ್ ಮೊದಲ ನೀವು ಬಿಡಿಸ್ಬೇಕು. ಇದನ್ನು ಭಾಳ ಅರ್ಥ ಮಾಡ್ಕೋಬೇಕು. ಬಿ ಅಂದ್ಕೊಳ್ಳೆ ಬಾಡ್ಮಾಸ್ ರೀ. ಅವು ನಾ ಕೆಲವೊಬ್ಬರು ಟೀಚ್ ಮಾಡೋದು ನೋಡ್ತಾ ಪರ್ಟಿಕ್ಯುಲರ್ ಆಗಿ ಬಿ ಅಂದ್ರೇನು, ಒಂದು ವೇಳೆ ಯಾವುದಾದ್ರೂ ಬ್ರಕೆಟ್ಗಳಿದ್ರೆ, ಕಂಸಗಳಿದ್ರೆ, ಪುಷ್ಪವರ್ಣ ಇದ್ರೆ, ಆಮೇಲೆ ಇನ್ನೊಂದು ದುಂಡು ಕಂಸ ಅಂತೀರಿ, ಚೌಕಾವರ್ಣ ಇದ್ರೆ ಮೊದಲು ಅವತ್ತೊಂದು ಬಿಡಿಸ್ಬೇಕು. ಆಮೇಲೆ ಅದರೊಳಗೆ ಯಾವ ಕ್ರಿಯೆ ಮೊದಲು ಬಿಡಿಸ್ಬೇಕು ಅನ್ನೋದು ಆಮೇಲೆ ಕಂಸಗಳನ್ನು ಪೂರ್ತಿ ಎಲ್ಲಿ ಸ್ಟಾಪ್ ಮಾಡಬೇಕು, ಹೆಂಗೆ ಮಾಡಬೇಕು, ಅದಕ್ಕೊಂದು ನೇಮ್ ಅದು. ಸುಮ್ ಗಣಿತ ಬಡ 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 ಬಿಡಿಸ್ಕಿಸಿಂದ 3 2 6 1 7 7 4 ಕಳೆದ್ರೆ 3 5 3 ಕಳೆದ್ರೆ 2 ಅಂತ ಇರ್ತಾರೆ. ಅದು ಕರೆಕ್ಟ್. ಬಟ್ ಅದನ್ನು ಹೆಂಗೆ ರೂಲ್ಸ್ ಪ್ರಕಾರ ಹೆಂಗೆ ಬಿಡಿಸ್ಬೇಕು, ನೀವು ಗಣಿತ ಹೆಂಗೆ ಬಿಡಿಸಿ ಉತ್ತರ ತೊಗೊಂಡು ಬರ್ರಿ. ಆದ್ರೆ ಬಿಡಿಸುವಂಥ ಪದ್ಧತಿ ಏನದಲ್ಲ ಭಾಳ ಕರೆಕ್ಟ್ ಬೇಕು. ಯಾಕಂದ್ರೆ ಓಲ್ಡ್ ಐಸಿಐಸಿ ಅಭ್ಯಾಸದೊಳಗಿನ ಸಿಂಪ್ಲಿಫಿಕೇಶನ್ಗಳನ್ನು ಈಗಿನ ಯಾವ ಟೆಕ್ಸ್ಟ್ ಬುಕ್ದಾಗೂ ಇಲ್ಲ ಅಷ್ಟು ಸಿಂಪ್ಲಿಫಿಕೇಶನ್ಗಳು. ನೋಡ್ರಿ, ಅಷ್ಟು ಇಂಪಾರ್ಟೆಂಟ್ ಇರ್ತದೆ ಅಭ್ಯಾಸ. ನೀವು ಕಲ್ತು ಶಾಣ್ಯರಾಗಿಬಿಟ್ರೆ ಒರಿಜಿನಲ್ ಬೇಕಾದಷ್ಟು ನೀವು ಗಣಿತಗಳನ್ನು ಹೆಂಗೆ ಮಾಡಬೇಕು, ಹೆಂಗೆ ಕ್ರಿಯೆಯನ್ನು ಮಾಡಬೇಕು ಅನ್ನೋದು. ವಿ ಶುಡ್ ಪ್ರೊಸೀಡ್ ಇನ್ ದ ಆರ್ಡರ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ಸ್ ಬ್ರಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, addition, subtract. Where B stands for the brackets, B stands for bracket, and other letters have the same meaning as explained earlier. Now study the following example. ಉಳಿಕಿದ್ದು ಹೆಂಗೆ ನೀವು ಕ್ರಿಯೆಗಳನ್ನು ಮಾಡ್ತೀರಿ ಹಂಗೆ ನೀವು ಸಿಂಪಲ್ ಆಗಿ ಕ್ರಿಯೆಗಳನ್ನು ಮಾಡಬೇಕು. ಮೊದಲು ಬ್ರಕೆಟ್ಗಳು ಅಂದ್ರೆ ಇಲ್ಲಿ ನೀವು ಬ್ರಕೆಟ್ ಬಿಡಿಸಾಗ ಹೆಂಗೆ ಮಾಡ್ತೀರಿ ಅಂದ್ರೆ 5 - 3 × 2 -4 + 1 ಬ್ರಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ 3 2 ನೋಡಿ 5 - 3 2 ದ 6 ಫಸ್ಟ್ ಇದು ನೋಡಿ 5 ನ 4 + 1 ನೋಡಿ ಇನ್ನ ಕಂಪ್ಲೀಟ್ ಆಗಿಲ್ಲ ಅದು. 5 - ಇದು 6 + 7 -4 ಈಗ ಬಂತು 5 - 3 = 2. ನೋಡಿ ಹಿಂಗೆ ಕ್ರಿಯೆಗಳನ್ನು ಮುಗಿಯೋ ತನಕ ನೀವು ಕಂಪ್ಲೀಟ್ ಆ ಕ್ರಿಯೆಗಳನ್ನು ಹಾಕೋತೇ ಬರಬೇಕು. ಇದು ಪ್ರತಿಯೊಂದು ಕ್ರಿಯೆಗಳನ್ನು ಹಾಕೋತ ಬರ್ಬೇಕಾಗ್ತದೆ. ನೋಡ್ರಿ ಇಲ್ಲಿ 3 × 2 6 ಬಂತು. ಮತ್ತೆ ನೀವು ಆ ಕರು ಬ್ರಕೆಟ್ ಇಡಬೇಕು, ದುಂಡು ಕಂಸ ಇಡಬೇಕು. ಅತಿ ಚಿಕ್ಕ ಕಂಸ ಇದು ದುಂಡು ಕಂಸ ಅಂದ್ರೆ, ಚೌಕ್ ಅಂದ್ರೆ ಅತಿ ದೊಡ್ಡದು ಲಾಸ್ಟಕ್ಕೆ ಹಾಕ್ತಿರ್ತಾರಲ್ಲ. ಪುಷ್ಪಾವರಣ ಏನದ ಅದನ್ನ ಮಧ್ಯಂತರ ಕಂಸದು. 3 2 6 6 ಅಂದ್ರೆ ಈ ಕಂಸ ಪೂರ್ತಿ ಆವರಣದ ಉತ್ತರ ಬರುವವರೆಗೆ ನೀವು ಕಂಸಗಳನ್ನು ಕಂಟಿನ್ಯೂ ಹಾಕೋತ ಹೋಗ್ಬೇಕು. 3 2 6 - 4 + 1 6 - 4 + 1 ಬ್ರಕೆಟ್ ಕಂಪ್ಲೀಟ್ ಇಂಟು ಬ್ರಕೆಟ್ ಕಂಪ್ಲೀಟ್ 7 6 + 1 7 - 4 ಇಂಟು ಬ್ರಕೆಟ್ ಕಂಪ್ಲೀಟ್. ಆನ್ಸರ್ ಬರುವವರೆಗೆ ನೀವು ಆ ಬ್ರಕೆಟ್ ಅನ್ನು ತೆಗಿಲಿಕ್ಕೆ ಬರ್ಬೋದು. ಆಮೇಲೆ 5 - 3 = 2 ಅವಾಗ ನಿಮ್ದು ಬ್ರಕೆಟ್ ಹೋಯ್ತು. ಆಮೇಲೆ ಮುಂದಿನ ಪದ್ಧತಿ ಏನೋ ಆ ಪ್ರಕಾರ ಗಣಿತಗಳನ್ನು ನೀವು ಮಾಡಬೇಕು. ಮುಂದಿನ ಎಕ್ಸಾಂಪಲ್ ಹಾಕ್ತಾನು ಮಾಡಿ.